60% ಆರೋಪ ಮಾಡಿದ್ರಿ. ಅದಕ್ಕೆ ಪೂರಕ ಎಂಬಂತೆ ನಿನ್ನೆ KNX ನ ವೆಂಡರ್ಸ್ ಗಳು ಕೂಡ ಹಣ ಬಿಡುಗಡೆ ಮಾಡ್ತಿಲ್ಲ ಅನ್ನೋ ಆರೋಪ ಮಾಡ್ತಿದ್ದಾರೆ ಸರ್. ಈಗ ನಾನು 60% ಒಂದು ಚರ್ಚೆಯನ್ನು ಮಾಡಿದೆ. ದಾಖಲೆ ಕೊಡಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು. ಈಗ ಹಂಗಾಮಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ, ನಾನು ಹೇಳೋದಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅದಕ್ಕಿಂತಲೂ ದಾಖಲಾತಿ ಬೇಕಾ ಮುಖ್ಯಮಂತ್ರಿಗಳಿಗೆ? ಈಗ KNXದು ತಪ್ಪು ಯಾರು ಮಾಡಿದ್ದಾರೆ, ತಪ್ಪು ಮೇಲೆ ಆ್ಯಕ್ಷನ್ ತಗೊಳ್ಳಿ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದು ಅಷ್ಟೇ, ಅದು ಯಾರೋ ಈಗ ಚೇರ್ಮನ್ ಮಾಡ್ಕೊಂಡಿದ್ರಲ್ಲ MLA ಶರತ್ ಬಚ್ಚೇಗೌಡ್ರ, ಅವ್ರಿಗೆ ಹೇಳೋದು ಅಷ್ಟೇ. ನೀವು ತಪ್ಪು ಮಾಡದಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. 18 ತಿಂಗಳಿಂದ ನೀವು ಅಲ್ಲಿ ಕೆಲಸ ಮಾಡೋದಂಥದ್ದಕ್ಕೆ ಪೇಮೆಂಟ್ ಕೊಡದೆ ಹೋದರೆ ಅವ್ರು ಬದುಕೇನಬೇಕಾ ಕುಟುಂಬಗಳು? ಅಲ್ಲಿ ಯಾರು ತಪ್ಪು ಮಾಡಿದ್ದಾನೆ ಅವ್ರಿಗೆ ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಇಲ್ಲ ಅದರಲ್ಲಿ ಜನಪ್ರತಿನಿಧಿಗಳು ಯಾರಾದರೂ ದುರ್ವ್ಯವಹಾರ ಮಾಡಿದರೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನಿಮಗೆ ತನಿಖೆ ನಡೆಸಿ ವಾಸ್ತವಾಂಶವನ್ನು ಹೊರಗೆ ತರಲಿಕ್ಕೆ ಎಷ್ಟು ತಿಂಗಳು ಬೇಕು ನಿಮಗೆ? ಇಲ್ಲ ವರ್ಷಗಳೇ ಬೇಕು? ಇದು ನಾನು ಕೇಳ್ತಕ್ಕಂಥದ್ದು. ಈಗ 32,000 ಕೋಟಿ ಪೇಮೆಂಟ್ ಕೊಡಬೇಕು, ಒಂದು ವಾರ ಗಡುವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಮತ್ತು ಆ ಗುತ್ತಿಗೆದಾರರಿಗೆ ಹೇಳ್ತಕ್ಕಂಥದ್ದು, ಇವತ್ತು ಈ ರಾಜ್ಯವನ್ನು ಸಂಪೂರ್ಣವಾಗಿ ಕೂಲಗೆಡಿಸಿದ್ದಾರೆ. ಪಾಪ ಹೇಳ್ತಾರೆ ಏನು ಕುಮಾರಸ್ವಾಮಿ ಹರಿಶ್ಚಂದ್ರನ, ನಾನು ಎಲ್ಲೋ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿಲ್ಲ. ನಾನು ಎಂದೂ ಸಹ ನನ್ನ ಕಾಲದಲ್ಲಿ ಈ ರೀತಿಯ ಮುಜುಗುರ ಆಗಲಿ, ಈ ರೀತಿಯ ಒಂದು ಜನಸಾಮಾನ್ಯರಿಗೆ ತೊಂದರೆ ಯಾವುದೇ ಫೀಲ್ಡಲ್ಲಿರಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ 2 ಬಾರಿನೂ ಮಾಡಿಲ್ಲ. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಮಾಡಿಲ್ಲ, BJP ಜೊತೆ ಮಾಡಿದಾಗಲೂ ಮಾಡಿಲ್ಲ. ಈಗ ಅವ್ರು ಹೇಳ್ತಾರಲ್ಲ, ಪ್ರಿಯಾಂಕಾ ಖರ್ಗೆ ಮತ್ತಿನ್ಯಾರು ಹೇಳಿದ್ರಲ್ಲ, ದುಡ್ಡೇ ಹಿಡಿದೆ ಇವತ್ತು ನಮ್ಮ ತಲೆ ಮೇಲೆ ಏರ್ಬಿಟ್ಟು ಹೋಗಿದ್ದಾರೆ, ಈ ಸಾಲ ದೊರೆನಾ ಅಂತ ಹೇಳಿದ್ದಾರೆ. ಯಾವುದೇ ಸರ್ಕಾರಗಳು ಬಂದಾಗಲೂ ಹಿಂದಿನ ಸರ್ಕಾರದ ಅಭಿವೃದ್ಧಿ ಪೂರ್ವಕವಾದಂಥ ಒಂದು ತೀರ್ಮಾನಗಳು ಮಾಡಿದಾಗ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಪೇಮೆಂಟ್ ಕೊಡಲೇಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಹಿಂದೆ ಇದ್ದಂಥ ಸರ್ಕಾರಗಳು ಅವ್ರ ಮನೆಗೇನು ತಗೊಂಡೋಗಿಲ್ಲ, ಅಭಿವೃದ್ಧಿ ಪೂರ್ವಕವಾದಂಥ ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ. ಇದಕ್ಕಿಂತಲೂ ಕೆಟ್ಟ ಒಂದು ತೀರ್ಮಾನ ಸಿದ್ದರಾಮಯ್ಯನ ಕಾಲದಲ್ಲಿ ಇದೇ ಲೋಕೋಪಯೋಗಿ ಮಂತ್ರಿಗಳಿದ್ದರು ನಮ್ಮ ಮಾದೇವಪ್ಪನವರು. ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಕೊನೆ ಹಂತದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ 1,700 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಗುತ್ತಿಗೆದಾರಿಗೆ ಕೊಟ್ಟರು, ಮಾಡ್ಕೊಳ್ಳಿ ಅಂತ ಹೇಳಿ. ಫೈನಾನ್ಸ್ ಅಪ್ರೂವಲ್ ಇಲ್ಲ, ಗೌರ್ಮೆಂಟ್ ಇಶ್ಯೂ ಆಗಿಲ್ಲ, ಜಿಯೋ ಇಶ್ಯೂ ಆಗಿಲ್ಲ. 1,700 ಕೋಟಿ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿದ್ದಾರೆ. ಏನೂ ಇಲ್ಲ ಇದಾದ ಮಾಡಿರ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನೂ ಅವರಿಗೆ ಅನುಮತಿ ತೀರ್ಮಾನಗಳಾಗಿಲ್ಲ. ಅಂಥ ಸಬ್ಜೆಕ್ಟ್ ನನ್ನ ಮುಂದೆ ಬಂತು 2018, ಇದೇ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ. 1,700 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ಲ, ಜಿಯೋ ಇಶ್ಯೂ ಆಗಿಲ್ಲ, ಸ್ವೇಚ್ಛಾಚಾರ ಕೊಟ್ಟರು, ಕಮಿಷನ್ ಹೊಡ್ಕೊಂಡ್ರು ಎಲೆಕ್ಷನ್ ಟೈಮ್ನಲ್ಲಿ 1,700 ಕೋಟಿ. ಅದನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡದೆ ಹೋಗಿದ್ರೆ ಅವತ್ತು ಯಾರು ಕೆಲಸ ಮಾಡಿದ್ರು ಗುತ್ತಿಗೆದಾರರು ಎಲ್ಲರೂ ಅವತ್ತು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರೋರು. ನೀವು ಮಾಡಿದ್ದು ಇದೇ ಕೆಲಸನೇ ಮಾಡ್ಕೊಂಬಂದಿದ್ದೀರಿ. ಪದೇ ಪದೇ ನನ್ನ ಹೆಸರನ್ನು ತರಬೇಡಿ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಎಂದೂ ಸಹ LOC ರಿಲೀಸ್ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು, ಅವಾರ್ಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಂದೂ ಯಾರಿಗೂ ತೊಂದರೆ ಕೊಟ್ಟವನಲ್ಲ. ಈ ಸರ್ಕಾರಗಳೇನು ನಡೀತಾ ಇದೆ ಇವತ್ತು ಈ ಮಟ್ಟದಲ್ಲಿ, ಇವತ್ತು ಸಾರ್ವಜನಿಕರ ಹಣ ಲೂಟಿ ಆಗ್ತಾ ಏನಿದೆ, ಗುತ್ತಿಗೆದಾರರಿಗೆ ಒಂದು ಮನವಿ ಮಾಡ್ತೇನೆ, ನೀವು ನಿಜಕ್ಕೂ ಈ ರಾಜ್ಯ ಉಳಿಸ್ಬೇಕು ಅಂತಕ್ಕಂಥದ್ದು ಗುತ್ತಿಗೆದಾರರಲ್ಲಿ ಒಂದು ಒಗ್ಗಟ್ಟಿದ್ರೆ 1 ವರ್ಷ ಯಾರೂ ಕೆಲಸ ಮಾಡಬೇಡಿ. ಕರ್ಕೊಂಬರಲಿ, ಆಂಧ್ರದವ್ರನ್ನ ಕರ್ಕೊಂಬಂದು ಮಾಡಿಸ್ತಾರೋ, ಯಾವುದೋ ಪ್ಯಾಕೇಜ್ ಕೊಡ್ತಾರಲ್ಲ, ಬರಲಿ, ಯಾರು ಬಂದು ಮಾಡ್ತಾರೆ? ನಿಮಗೆ ಈ ರಾಜ್ಯದ ಬಗ್ಗೆ, ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಇಂಥ ಕೆಟ್ಟ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ,
ಗುತ್ತಿಗೆದಾರರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ನೀವು ನಿಮ್ಮಲ್ಲಿ ಗುಂಪು ಮಾಡ್ಕೊಂಡು ನಿಮ್ಮಲ್ಲೇ ಹೊಡಕ್ಕೆ ಬಂದರೆ ನಿಮ್ಮನ್ನೇ ಉಪಯೋಗ ಮಾಡ್ಕೋತಾರೆ, ಇವರು ದುರುಪಯೋಗ ಪಡಿಸ್ಕೋತಾರೆ. ಅದರಿಂದ ಇವತ್ತೇನು ಕಷ್ಟ ಅನುಭವಿಸ್ತಾ ಇದ್ದೀರಿ ಇದೆಲ್ಲ ಸರಿಯಾಗಬೇಕು, ಕ್ಲೀನ್ ಆಗಬೇಕು ಅನ್ನೋದಿದ್ರೆ 1 ವರ್ಷ ಯಾರೂ ಗುತ್ತಿಗೆ ತಗೋಬೇಡಿ, ಕೆಲಸ ಮಾಡಬೇಡಿ, ನಿಲ್ಲಿಸ್ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.